ಲ್ಯಾಪ್ಟಾಪ್ ಟೇಬಲ್ ಮೇಲೆ ಇಟ್ಕೊಂಡು ಬೆಳಿಗ್ಗೆ ಶುರು ಮಾಡಿದ್ರೆ ಸಾಯಂಕಾಲವರೆಗೆ ಎದ್ದೋಳೋದಿಲ್ಲ. ಸೊ ಅವ್ರ ನೀ ಜಾಯಿಂಟ್ ಚೆನ್ನಾಗಿರುತ್ತೆ, ಬಟ್ ಬಂದು ಹೇಳ್ತಾರೆ ಅಯ್ಯೋ ನನಗೆ ಮಂಡಿ ನೋವು ಅಂತ. ಮುಂಚೆ ಎಲ್ಲ ಏನು ಹೇಳೋರಂದ್ರೆ ಮಾಡಿದ ಸರ್ಜರಿ ಒಂದು 20-25 ವರ್ಷ ಬರ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಈಗ ಏನ್ ಹೇಳ್ತೀವಿ ಅಂದ್ರೆ, ಈಗ ಮಾಡೋ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಎಸ್ಪೆಷಲಿ ಸೀನಿಯರ್ ಸಿಟಿಸನ್ ಅಲ್ಲಿ ಇಟ್ ವಿಲ್ ಬಿ ಫಾರ್ ರೆಸ್ಟ್ ಆಫ್ ಯುವರ್ ಲೈಫ್ ಅಂತೀವಿ. ವೈದ್ಯೋ ನಾರಾಯಣೋ ಹರಿ ವೈದ್ಯೋ ನಾರಾಯಣೋ. ಸರ್, ಕರ್ನಾಟಕದ ಬಹಳ ಪ್ರಸಿದ್ಧ ಮೂಳೆ ಚಿಕಿತ್ಸಕರು ಅಂದ್ರೆ ಆರ್ಥೋಪೆಡಿಕ್ ಸರ್ಜನ್ ತಾವು. ಆರ್ಥೋಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಸಹಜವಾಗಿ ಅಥವಾ ಸಾಮಾನ್ಯವಾಗಿ ಯಾವ್ಯಾವ ಬರ್ತವೆ ಸರ್? ಮೇನ್ ಆಗಿ ಆರ್ಥೋಪೆಡಿಕ್ ಅಲ್ಲಿ ಆರ್ಥ್ರೈಟಿಸ್, ಸ್ಪಾಂಡಿಲೈಟಿಸ್ ಮತ್ತೆ ಸ್ಪೋರ್ಟ್ಸ್ ಇಂಜುರಿ ಅನ್ನೋದು ಈ ಸಮಸ್ಯೆಗಳು ತುಂಬಾ ಕಾಮನ್ ಆಗಿ ಬರ್ತವೆ ನಮ್ಮ ಪ್ರಾಕ್ಟೀಸ್ ಅಲ್ಲಿ. ಮೇನ್ ಆಗಿ ಆರ್ಥ್ರೈಟಿಸ್, ಅದು ಆರ್ಥ್ರೈಟಿಸ್ ಅಂದ್ರೆ ಜಾಯಿಂಟ್ ಸ್ಟ್ರೈನ್ ಪೇನ್ ಅಲ್ಲಿ ಪೇನ್ ಬರುತ್ತೆ, ಅದು ನೋವು ಬರುತ್ತೆ. ಅದು ಸಿಂಪಲ್ ಆಗಿ ಸ್ಟ್ರೈನ್ ಪೇನು ಇರ್ಬೋದು ಅಥವಾ ಸವಿದಿರೋ ಕಾರಣಕ್ಕಿಂತನೂ ಆಗಿರ್ಬೋದು. ಇದೊಂದು ವೈಡ್ ಸ್ಪೆಕ್ಟ್ರ ಅಂದ್ರೆ ಅದು ಬರೀ ಸ್ಟ್ರೈನ್ ಪೇನ್, ಜಾಯಿಂಟ್ ನಾರ್ಮಲ್ ಇರುತ್ತೆ ಬಟ್ ಪೇನ್ ಇರುತ್ತೆ, ಏನು ತೊಂದರೆ ಇರಲ್ಲ ಜಾಯಿಂಟ್ ಒಳಗೆ, ಬಟ್ ಬರೀ ಸ್ಟ್ರೈನ್ ಮಾಡ್ಕೊಂಡು ನೋವು ಬರುತ್ತೆ. ಆದರೆ ಇನ್ನೊಂದು ಎಂಡ್ ಏನಂದ್ರೆ ಸೌದು ಡಿಫಾರ್ಮಿಟಿ ಆಗಿ ನೋವು ಬರುತ್ತೆ. ಸೊ ನಾವು ಪೇಷಂಟ್ ಬಂದಾಗ ಅದನ್ನ ಅಸೆಸ್ ಮಾಡಿ ನಮಗೆ ಗೊತ್ತಾಗುತ್ತೆ ಅದು ಬರೀ ಸ್ಟ್ರೈನ್ ಪೇನ್ ಅಥವಾ ಸೌದು ಅಥವಾ ಆರ್ಥ್ರೈಟಿಸ್ ಆಗಿ ವೇರ್ ಫ್ಯಾಕ್ಟರ್ ಆಗಿ ನೋವು ಬಂದಿದೆಯಾ ಅಂತ. ಓಕೆ, ಯಾಕೆ ಬರ್ತಾ ಇದೆ ಸರ್ ಆರ್ಥ್ರೈಟಿಸ್? ಯಾಕೆ ಬರ್ತಾ ಇದೆ? ಕಾಸಸ್ ಅಂದರೆ ಈಗ ಬರೀ ಫಿಟ್ನೆಸ್ ಇಲ್ದಿರ, ಅಂದರೆ ಪ್ರತಿ ಮನುಷ್ಯನು ಮಾಡೋ ಕೆಲಸ ಅವ್ರ ತಕ್ಕಾಗಿ ಶಕ್ತಿ ಇರಬೇಕು, ಅಂದರೆ ಫಿಟ್ನೆಸ್ ಇರಬೇಕು. ಆ ಫಿಟ್ನೆಸ್ ತಕ್ಕಾಗಿ ಕೆಲಸ ಮಾಡಿದ್ರೆ, ವಾಕ್ ಮಾಡಿದ್ರೆ, ಆ್ಯಕ್ಟಿವಿಟಿ ಮಾಡಿದ್ರೆ ನೋವಿರಲ್ಲ. ಆ ಫಿಟ್ನೆಸ್ ಅಥವಾ ಅವ್ರ ಶಕ್ತಿ ಮೀರಿ ಮಾಡಿದಾಗ ಏನಾಗುತ್ತೆ, ನೋವು ಬರುತ್ತೆ. ಓಕೆ, ಅದು ಹೋಗ್ಬೇಕಂದ್ರೆ ನಾರ್ಮಲ್ ಜಾಯಿಂಟಲ್ಲಿ ಫಿಟ್ನೆಸ್ ಎಕ್ಸಸೈಸ್ ಮೇಂಟೈನ್ ಮಾಡಿಕೊಂಡು ಸ್ಟ್ರೈನ್ ಆಗ್ದಂಗೆ ನೋಡ್ಕೊಂಡಿದ್ರೆ ನೋವು ಹೋಗ್ಬಿಡುತ್ತೆ. ಓಕೆ, ಬಟ್ ಇನ್ನು ಕೆಲವರಲ್ಲಿ ಏನಾಗುತ್ತೆ, ಆರ್ಥ್ರೈಟಿಸ್ ಇರುತ್ತೆ, ಅಂದರೆ ಸಂಧಿವಾತ ಅಂತಾರೆ. ಅದು ಸೌದು ಬರೋವಂಥ ನೋವು. ಅದು ಯಾವುದೇ ಥರದ ಫಿಟ್ನೆಸ್ ಮಾಡಿದ್ರೂ ಸ್ವಲ್ಪ ಕಮ್ಮಿ ಆಗ್ಬೋದು, ಬಟ್ ಅದಕ್ಕೆಲ್ಲ ಅಕಾರ್ಡಿಂಗ್ ಟು ದ ಗ್ರೇಡಿಂಗು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಮ್ಯಾನೇಜ್ಮೆಂಟ್ ಇದೆ. ಆ ಟ್ರೀಟ್ಮೆಂಟ್ ಮ್ಯಾನೇಜ್ಮೆಂಟಲ್ಲಿ ಸಿಂಪಲ್ ಆಗಿರೋದು ಸ್ವಲ್ಪ ಮೆಡಿಸಿನ್ ಕೊಟ್ಟು, ಸ್ವಲ್ಪ ರೆಸ್ಟ್ ಕೊಟ್ಟು ರೀಸ್ಟಾರ್ಟ್ ಮಾಡಿ, ಅಥವಾ ಸ್ವಲ್ಪ ಫಿಸಿಯೋಥೆರಪಿ ಕೊಟ್ಟು ಸ್ವಲ್ಪ ಈಸಿ ಮಾಡಿ ಅವ್ರಿಗೆ ಚೆನ್ನಾಗಿ ಮಾಡ್ಬೋದು. ಬಟ್ ಇದು ಸವಿಯೋದು ಒಂದ್ಸರಿ ಶುರುವಾದರೆ ಅದು ಏಜ್ ರಿಲೇಟೆಡ್, ಯೂಶುವಲ್ ಆಗಿ ಅಂದರೆ ವಯಸ್ಸು ತಕ್ಕಾಗಿ ಬರೋದು. ಸವಿತಾ ಇರುತ್ತೆ, ಬಟ್ ಅಟ್ಲೀಸ್ಟ್ ಏಜ್ ಮ್ಯಾಚ್ಡ್ ಆಕ್ಟಿವಿಟಿನ ಮೇಂಟೈನ್ ಮಾಡ್ಬೋದು. ಸಿವಿಯರ್ ಆಗಿ ಸೌದಿರೋದಕ್ಕೆ ಯಾವುದೇ ಥರದ ಟ್ರೀಟ್ಮೆಂಟ್ ವರ್ಕ್ ಆಗದಿದ್ದಾಗ ಆಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ಬೋದು ಆರ್ಥ್ರೈಟಿಸ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಈ ಎಕ್ಸ್ರೇ ನೋಡಿದ್ರೆ ಇದು ವಯಸ್ಸು ತಕ್ಕಾಗಿ ಆಗಿರುವಂಥ ಆರ್ಥ್ರೈಟಿಸು. ಇದರಲ್ಲಿ ಏನಾಗುತ್ತೆ, ಮೆದು ಮೂಳೆ ಇರುತ್ತೆ, 2 ಮೂಳೆ ಮಧ್ಯ, ಇದು ಬಂದು ಮಂಡಿ ಮೂಳೆ, ಮಂಡಿ ಜಾಯಿಂಟ್, ನೀ ಜಾಯಿಂಟ್. ಅದರಲ್ಲಿರೋ ಕಾರ್ಟಿಲೇಜ್ ಪೂರ್ತಿ ಸೌದೋಗಿ ಈಗ ಮೂಳೆ ಮೇಲೆ ಕೂತ್ಬಿಟ್ಟಿದೆ. ಈಗ ಮೂಳೆ ಮೇಲೆ ಕೂತಾಗ ಏನಾಗುತ್ತೆ, ಈಗ ಫ್ರ್ಯಾಕ್ಚರ್ ಆದಾಗ ಹೆಂಗೆ ಮೂಳೆ ಉಜ್ಜಿ ನೋವು ಬರುತ್ತೋ ಆ ಥರ ಇದು ಮೂಳೆ ಉಜ್ಜಿ ನೋವು ಬರ್ತೈತೆ ಆರ್ಥ್ರೈಟಿಸ್ ಪೇನ್. ಅಂದ್ರೆ ಒಂದು ಮೂಳೆ ಮೇಲೆ ಕೂತ್ಕೊಳ್ಳುತ್ತೆ. ಅವಾಗ ಕೂತ್ಕೊಂಡು ಮಂಡಿ ಮಡ್ಚೋದು, ನೆಟ್ಟಗೆ ಮಾಡೋದು ಅಥವಾ ನಡೆಯುವಾಗೆಲ್ಲ ಅದ್ರ ಮೇಲೆ ತೂಕ ಬರುತ್ತೆ, ಉಜ್ಜುತ್ತೆ, ಫ್ರಿಕ್ಷನ್ ಆಗುತ್ತೆ, ಅದು ಒಂಥರ ಫ್ರ್ಯಾಕ್ಚರ್ ಥರ ಪೇನ್ ಬರ್ತದೆ. ಅಂಥ ಟೈಮಲ್ಲಿ ಅವ್ರಿಗೆ ಬೇರೆ ಯಾವುದೂ ಆಪ್ಷನ್ ಇರಲ್ಲ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿನೇ ಮಾಡಬೇಕು, ಅಂದರೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿನೇ ಮಾಡಬೇಕು. ಅಂದರೆ ಮಂಡಿನೇ ಚೇಂಜ್ ಮಾಡಬೇಕು. ಮಂಡಿ ಅಂದರೆ ಮಂಡಿನೇ ಅಲ್ಲ, ಮಂಡಿ ಜಾಯಿಂಟಲ್ಲಿರೋ ಜಾಯಿಂಟ್ ಸರ್ಫೇಸ್ನ ಚೇಂಜ್ ಮಾಡ್ತೀವಿ. ಅಂದರೆ ಸೌದೋಗಿರೋ ಮೂಳೆನ ತೆಗೆದುಬಿಟ್ಟು ಜಾಯಿಂಟ್ ಹತ್ರ ಅವ್ರದ್ದೇ ಸೈಜ್ ಆದ ಒಂದು ಆರ್ಟಿಫಿಷಿಯಲ್ ಇಂಪ್ಲಾಂಟ್, ಅದು ಮೆಟಲಲ್ಲಿ ಮಾಡಿರೋದು ಅಳವಡಿಸ್ತೀವಿ, ಫಿಕ್ಸ್ ಮಾಡ್ತೀವಿ. ಮೆಟಲ್ ಹಾಕ್ತೀರಿ? ಮೆಟಲ್. ಮತ್ತೆ ತೊಡೆ ಮೂಳೆಗೆ ಒಂದು ಮೆಟಲ್ ಭಾಗ ಬರುತ್ತೆ, ಕಾಲ್ ಮೂಳೆಗೆ ಇನ್ನೊಂದು ಮೆಟಲ್ ಭಾಗ ಬರುತ್ತೆ. ಆ 2 ಮಧ್ಯ ಕಾರ್ಟಿಲೇಜ್ ಅಂತ ಏನು ಹೇಳ್ತೀವಿ, ಮೆದು ಮೂಳೆ, ಅದ್ರ ಈಕ್ವಲೆಂಟ್ ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್, ಅದನ್ನು ಅಲ್ಟ್ರಾ ಹೈ ಡೆನ್ಸಿಟಿ ಪಾಲಿಇಥಿಲೀನ್ ಅಂತೀವಿ, ಅದನ್ನು ಫಿಕ್ಸ್ ಮಾಡ್ತೀವಿ. ಇದಿಷ್ಟು ಯೂನಿಟ್ನ ಸರ್ಜರಿ ಮಾಡಿ ಕುಣಿಸಿ ಜಾಯಿಂಟ್ನ ಕ್ಲೋಸ್ ಮಾಡಿದಾಗ ಅದು 1 ಯೂನಿಟ್ ಆಗೋಗುತ್ತೆ. 1 ಯೂನಿಟ್ ಆಗುತ್ತೆ. ವರ್ಕ್ಸ್ ಲೈಕ್ 1 ಪೀಸ್, ಲೈಕ್ 1 ನಾರ್ಮಲ್ ನೀ ಆಗುತ್ತೆ. ಅವ್ರದ್ದು ಮುಂಚೆ ನಾರ್ಮಲ್ ನೀ ಹೆಂಗಿತ್ತೋ, ಸವಿಯಕ್ಕಿಂತ ಮುಂಚೆ ಹೆಂಗಿತ್ತೋ ಆ ಥರ ಸರ್ಜರಿ ಆದಮೇಲೆ ಆ ಥರ ಬಂದ್ಬಿಡುತ್ತೆ ನೀ ಜಾಯಿಂಟ್. ಬಟ್ ಸಹಜವಾಗಿ ಮೊದಲು ನಾರ್ಮಲ್ ಇತ್ತಲ್ಲ, ಅಷ್ಟೇ ಚೆನ್ನಾಗಿ ಆಗ್ಬಿಡುತ್ತೆ? ಅಷ್ಟೇ ಚೆನ್ನಾಗಾಗುತ್ತೆ. ಏನಂದರೆ ಅಬ್ಸಲ್ಯೂಟಾಗಿ ನಾರ್ಮಲ್ ಆಗಲ್ಲ, ಅಂದರೆ ನಿಯರ್ ಟು ನಾರ್ಮಲ್ ಆಗುತ್ತೆ. ಸಾಕಷ್ಟು ಜನರಿಗೆ ಎಲ್ಲರಿಗೂ ಈ ಥರ ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ಮೇಲೆ ಸಾಕಷ್ಟು ಸಮಾಧಾನ ಆಗುತ್ತೆ, ಅವ್ರದ್ದು ಲೆವೆಲ್ ಆಫ್ ಆ್ಯಕ್ಟಿವಿಟಿ ಇಂಪ್ರೂವ್ ಆಗುತ್ತೆ, ಮತ್ತು ಲೈಫ್ ಸ್ಟೈಲ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಪೇಯ್ನ್ ರಿಲೀಫ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಅದರಿಂದ ಆ್ಯಕ್ಟಿವಿಟಿ ಶುರು ಮಾಡೋದ್ರಿಂದ ಸರ್ಜರಿಗಿಂತ ಮುಂಚೆ ಡಯಾಬಿಟೀಸ್ ಆಗಲಿ, BP ಆಗಲಿ, ಉಪ್ಸ ಬರೋದಾಗಲಿ, ಅದರದ್ದು ಮೆಡಿಸನ್ನೇ ಆಗಲಿ, ಅದರದ್ದು ಡೋಸೇಜ್ ಆಗಲಿ ಸಾಕಷ್ಟು ಕಮ್ಮಿ ಆಗೋಗುತ್ತೆ. ಯಾಕಂದರೆ
ಸರ್ಜರಿ ಆದಮೇಲೆ ಅವ್ರ ಲೆವೆಲ್ ಆಫ್ ಆ್ಯಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಇಂಪ್ರೂವ್ ಆದಾಗ ವಾಕಿಂಗ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಶುಗರ್ ಇದ್ದವ್ರಿಗೆ ಶುಗರ್ ಕಂಟ್ರೋಲಿಗೆ ಬರುತ್ತೆ, ಬಿ ಪಿ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ವಾಕಿಂಗ್ ಮಾಡೋದ್ರಿಂದ ಹಾರ್ಟ್ ಲಂಗ್ ಪಂಪ್ ಚೆನ್ನಾಗಾಗುತ್ತೆ, ಅದರಿಂದ ಉಪ್ಸ ಬರಲ್ಲ. ಇದೆಲ್ಲ ಅಡ್ವಾಂಟೇಜ್ ಆಗುತ್ತೆ. ಓಕೆ, ಅಂದರೆ ಇದು ವಯೋಸಹಜವಾಗಿ ಬರುವಂಥದ್ದು, ಏಜ್ ಫ್ಯಾಕ್ಟ್ರಿಂದ. 80 to 90% ಆಫ್ ದ ಆರ್ಥ್ರೈಟಿಸ್ ಬಂದು ವಯಸ್ಸು ತಕ್ಕಾಗಿ ಬರುತ್ತೆ. ಅಂದ್ರೆ ಸವಿತಾ ಆಮೇಲೆ ಎಲ್ಲರಿಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬೇಕಾಗೋದಿಲ್ಲ. ಯಾರಿಗೆ ಈ ತರ ಸಿವಿಯರ್ ಆಗಿ ಸೌದು ಮೂಳೆ ಮೇಲೆ ಮೂಳೆ ಕೂತು ಅವ್ರು ನಡೆಯೋದಕ್ಕೂ ಕಷ್ಟ ಆಗ್ತಿದೆ ಅಂಥವ್ರಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಬೇಕಾಗುತ್ತೆ. ಟ್ರೆಡಿಷನಲ್ ಮೆಥಡ್ಸ್ ಅಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಎಷ್ಟು ಟೈಮ್ ಹಿಡಿಯುತ್ತೆ, ಹೇಗಿರುತ್ತೆ? ಟ್ರೆಡಿಷನಲ್ ಮೆಥಡ್ ಅಲ್ಲಿ ಮಾಡೋದಾದ್ರೆ ಸರ್ಜರಿ ಹೆಚ್ಚು ಕಮ್ಮಿ ಅರ್ಧ ಮುಕ್ಕಾಲು ಗಂಟೆನಲ್ಲಿ ನಾವು ಟಿಶ್ಯೂ ಎಲ್ಲ ಡಿಸೆಕ್ಟ್ ಮಾಡಿ ಮಂಡಿ ಜಾಯಿಂಟ್ದು ಲಿಗಮೆಂಟ್ ಎಲ್ಲ ಬ್ಯಾಲೆನ್ಸ್ ಮಾಡಿ ಸೌದಿರೋದೆಲ್ಲ ತೆಗೆದು ಅವ್ರ ಸೈಜ್ನ ಮೆಷರ್ ಮಾಡಿ ಅವ್ರದ್ದು ಇಂಪ್ಲಾಂಟ್ ಸೆಲೆಕ್ಟ್ ಮಾಡಿ ಒರಿಜಿನಲ್ ಇಂಪ್ಲಾಂಟ್ ಫಿಕ್ಸ್ ಮಾಡಲಿಕ್ಕೆ ಒಂದು 30 to 40 minutes ಬೇಕಾಗುತ್ತೆ. ಓಕೆ, ಹೌದು. ಸೊ ಅದಾದ್ಮೇಲೆ ಎಷ್ಟು ದಿವಸ ಬೇಕು ರಿಕವರ್ ಆಗೋಕ್ಕೆ? ಇದೆಲ್ಲ ಏನಂದರೆ ಈ ಸರ್ಜರಿ ಮಾಡೋದು ಆ ಪೇಷಂಟ್ಗೆ ಆ್ಯಕ್ಟಿವ್ ಸ್ಟೇಜಿಗೆ ಬಿಡೋದಕ್ಕೆ. ಇದೆಲ್ಲ ಬೆಡ್ ರೆಸ್ಟ್ ಕೊಟ್ಟು ಮಾಡೋವಂಥ ಸರ್ಜರಿ ಅಲ್ಲ. ಇದು ಇವತ್ತು ಸರ್ಜರಿ ಮಾಡಿದ್ರೆ ಇವತ್ತೇ ಆದಷ್ಟು ಅವ್ರಿಗೆ ಬೆಡ್ಡಲ್ಲೇ ಎಕ್ಸಸೈಸ್ ಶುರು ಮಾಡಿಸ್ಬಿಡ್ತೀವಿ. ಅವ್ರು ಕೋಪ್ರೇಟಿವ್ ಅಂದರೆ ಸೇಮ್ ಡೇ ನಿಲ್ಲಿಸಿ ನಡೆಸೋದು ಮಾಡ್ತೀವಿ. ಬಟ್ ಹೆಂಗೆ ಮಾಡ್ತೀವಿ ಅಂದರೆ ವಾಕರ್ ಇಟ್ಟು ನಡೆಸ್ತೀವಿ ಫಸ್ಟು. ಯಾಕಂದರೆ ಈಗ ಇಷ್ಟು ದಿನ ಸೌದಿರೋ ಜಾಯಿಂಟಲ್ಲಿ ಅವ್ರು ನಡೆದು ಆ ಉರಿತನ ಸೆನ್ಸೇಷನ್ ಇರುತ್ತೆ. ಓಕೆ, ಈಗ ನಾವು ಸರ್ಜರಿ ಮಾಡಿಬಿಟ್ಟು ಅದೆಲ್ಲ ಉರಿತನ ತೆಗೆದುಬಿಟ್ಟು ಹೊಸ ಜಾಯಿಂಟ್ ಹಾಕಿರ್ತೀವಲ್ಲ, ಅವ್ರಿಗೆ ಆರ್ಥ್ರೈಟಿಸ್ ಪೇಯ್ನ್ ಹೋಗ್ಬಿಟ್ಟಿರುತ್ತೆ, ಬರೀ ಸರ್ಜರಿ ಪೇಯ್ನ್ ಇರುತ್ತೆ. ಅದಕ್ಕೆ ಅದ್ರದ್ದು ತಕ್ಕಾಗಿ ಅವ್ರದ್ದು ಬೇರಿಂಗ್ ಕೆಪಾಸಿಟಿ ತಕ್ಕಾಗಿ ನಿಲ್ಲಿಸ್ಬಿಟ್ಟು ಸೇಮ್ ಡೇ ಅಥವಾ ನೆಕ್ಸ್ಟ್ ಡೇಗೆ ವಾಕರ್ ಕೊಟ್ಟು ನಡೆಸ್ತೀವಿ. ಆ ವಾಕರ್ ಕೊಡೋದು ಸುಮ್ಮನೆ ಅವ್ರಿಗೆ ಕಾನ್ಫಿಡೆನ್ಸ್ ಬರಲಿಕ್ಕೆ. ಅದು ಸ್ವಲ್ಪ ದಿನ ಆದಮೇಲೆ ಅದು ತೆಗೆದ್ಬಿಟ್ಟು ಫ್ರೀ ಸ್ಟೈಲ್ ವಾಕಿಂಗು ಮತ್ತು ಎಕ್ಸಸೈಸಸ್ ಶುರು ಮಾಡಿಸ್ತೀವಿ. ಓಕೆ, ಮತ್ತು ಈಗ ಬರೋದಾದ್ರೆ ಈಗೆಲ್ಲ ಹೊಸ ಕಾಲ, ನ್ಯೂ ಟೆಕ್ನಾಲಜಿ, ರೋಬೋಟಿಕ್ ಆಪರೇಷನ್ಸ್ ಅಥವಾ ಸರ್ಜರೀಸ್ ಬಂದಿದೆ. ಸೊ ಹೇಗೆ ಸರ್ ರೋಬೋಟಿಕ್ ಬಗ್ಗೆ? ಹೌದು, ರೋಬೋಟಿಕ್ ಅನ್ನೋದು ಈಗ ಹೊಸತನದ ಒಂದು ಒಳ್ಳೆ ಸರ್ಜಿಕಲ್ ಇಕ್ವಿಪ್ಮೆಂಟ್ ಅಂತ ಹೇಳ್ತೀವಿ. ಅದು ಹೇಗಂದ್ರೆ ಮುಂಚೆ ಕಂಪ್ಯೂಟರ್ ಅಸಿಸ್ಟೆಡ್ ನ್ಯಾವಿಗೇಷನ್ ಅಂತ ಇತ್ತು 10-15 ವರ್ಷದಿಂದ. ಅದೇ ಈಗ ಚೆನ್ನಾಗಿ ರಿಫೈನ್ಡ್ ಆಗಿ ರೋಬೋಟಿಕ್ ಸರ್ಜರಿ ಅಂತ ಬಂದಿದೆ. ಇದು ಏನಂದ್ರೆ ಅಡ್ವಾಂಟೇಜು, ಈಗ ನಾವು ಸರ್ಜರಿ ಮಾಡೋಕ್ಕಿಂತ ಮುಂಚೆನೆ ಮಾಡುವಾಗ ಸರ್ಜರಿ ಅಂದರೆ ಈಗ ಜಾಯಿಂಟ್ ಓಪನ್ ಮಾಡ್ತೀವಿ. ಜಾಯಿಂಟ್ ಓಪನ್ ಮಾಡಿಬಿಟ್ಟು ಜಾಯಿಂಟ್ ಎಲ್ಲ ಡಿಸ್ಕ್ರಿಪ್ಷನ್ ನಾವು ರೋಬೋಟಿಗೆ ರಿಜಿಸ್ಟರ್ ಮಾಡಿಸ್ತೀವಿ. ರಿಜಿಸ್ಟರ್ ಮಾಡಿದಾಗ ಏನಾಗುತ್ತೆ, ನಾವು ಸರ್ಜರಿ ಅಂದರೆ ಬೋನ್ ಎಲ್ಲ ತೆಗಿಯೋಕ್ಕಿಂತ ಮುಂಚೆನೇ ರೋಬೋಟಿಕ್ ಅದು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಅದೇನು ಮಾಡುತ್ತೆ, ಕ್ಯಾಲ್ಕುಲೇಟ್ ಮಾಡಿಬಿಡುತ್ತೆ ಯಾವ ಸೈಜ್ ಬೇಕು, ಎಷ್ಟು ಬೋನ್ನ ತೆಗಿಬೇಕು, ಎಷ್ಟು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಾವು ಸರ್ಜರಿ ಶುರು ಮಾಡೋಕ್ಕಿಂತ ಮುಂಚೆನೇ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಪಾರ್ಟ್ನ ಶುರು ಮಾಡೋಕ್ಕಿಂತ ಮುಂಚೆನೇ ಅದೆಲ್ಲ ಥರದ್ದು ಮ್ಯಾಥಮೆಟಿಕ್ಸ್ ಆ್ಯಂಗಲ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಯಾವ ಸೈಜ್ ಅನ್ನೋದು ಹೇಳ್ಕೊಟ್ಬಿಟ್ಟಿರುತ್ತೆ. ಸೊ ಅದರಿಂದ ನಮಗೆ ಸರ್ಜರಿ ಮುಗಿಸೋಕ್ಕಿಂತ ಮುಂಚೆನೇ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಜಾಯಿಂಟು ಆ ಪೇಷಂಟಿಗೆ ಬರುತ್ತೆ ಅಂತ. ಸೊ ಅದರಲ್ಲೂ ನಾವು ಫೈನ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಇನ್ನು ಚೆನ್ನಾಗಿ ಆಗೋ ಥರ. ಸೊ ಅದೊಂದು ಗ್ರೇಟೆಸ್ಟ್ ಅಡ್ವಾಂಟೇಜ್ ರೋಬೋಟಿಕ್ ಸರ್ಜರಿನಲ್ಲಿ. ಓಕೆ, ಸೊ ಇದು ಇನ್ನೂ ಬೇಗ ಆಗ್ತಿದೆಯಾ ಕ್ವಿಕ್ಕಾಗಿ? ಇಲ್ಲ, ಎಲ್ಲನೂ ಆಲ್ಮೋಸ್ಟ್ ಸೇಮ್ ಟೈಮೇ ಆಗುತ್ತೆ. ಬಟ್ ಏನಂದರೆ ನಾವು ಬಿಫೋರ್ ಫಿಕ್ಸಿಂಗ್ ದ ಇಂಪ್ಲಾಂಟ್, ಬಿಫೋರ್ ಈವನ್ ಡೂಯಿಂಗ್ ದಿ ಬೋನಿ ಕಟ್ಸ್, ವಿ ವಿಲ್ ನೋ ವಾಟ್ ಬೆಸ್ಟ್ ಜಾಯಿಂಟ್ ದ ಪೇಷಂಟ್ ಈಸ್ ಗೆಟಿಂಗ್. ಓಕೆ, ಈಗ ಸರ್ಜರಿದು ಬೋನ್ ಕಟ್ಸು ಸಾಫ್ಟ್ ಟಿಶ್ಯೂ ಮಾಡೋಕ್ಕಿಂತ ಮುಂಚೆನೇ ನಮಗೆ ಗೊತ್ತಾಗ್ಬಿಡುತ್ತೆ ಈ ಪೇಷಂಟ್ಗೆ ಇಷ್ಟೊಳ್ಳೆ ಜಾಯಿಂಟ್ ಬರುತ್ತೆ, ಇಷ್ಟೊಳ್ಳೆ ಬ್ಯಾಲೆನ್ಸ್ ಬರುತ್ತೆ, ಇಷ್ಟೊಳ್ಳೆ ಮೂಮೆಂಟ್ ಬರುತ್ತೆ ಅನ್ನೋದು. ಅದು ಗ್ರೇಟೆಸ್ಟ್ ಅಡ್ವಾಂಟೇಜ್. ಗ್ರೇಟ್, ಅಂದ್ರೆ ನಾವು ಮೊದಲೇ ಡಿಸೈಡ್ ಮಾಡ್ಬೋದು ಫ್ಯೂಚರ್ ಹೇಗಿರುತ್ತೆ ಅಂತ. ಎಕ್ಸಾಕ್ಟ್ಲಿ. ಗ್ರೇಟ್. ಸೊ ನೀವು ಆ ಥರ ಇಂಪ್ಲಾಂಟ್ ಮಾಡಿದ್ದು ಎಷ್ಟು ವರ್ಷ ಅಥವಾ ಎಷ್ಟು ದಿವಸ ಇರುತ್ತದು ಆರ್ಟಿಫಿಷಿಯಲ್ ಜಾಯಿಂಟ್? ಈಗ ಆ್ಯಕ್ಚುಲಾಗಿ ಮುಂಚೆ ಎಲ್ಲ ಏನು ಹೇಳೋರು ಅಂದರೆ ಮಾಡಿದ ಸರ್ಜರಿ ಒಂದು 20-25 ವರ್ಷ ಬರ್ಬೋದು ಅಂತ ಹೇಳ್ತಾರೆ, ಅಥವಾ 15-20 ವರ್ಷ ಅಂತಲೂ ಹೇಳೋರು. ಈಗ ಮಾಡರ್ನ್ ಟೆಕ್ನಾಲಜಿ ವಿತ್ ಚೇಂಜ್ಡ್ ಮೆಟಲರ್ಜಿ ಆ್ಯಂಡ್ ಪ್ಲಾಸ್ಟಿಕ್ ಪ್ರಾಪರ್ಟಿ ತುಂಬ ಚೆನ್ನಾಗಾಗಿದೆ. ಅದಕ್ಕೆ ನಾವು ಈಗ ಏನು ಹೇಳ್ತೀವಿ ಅಂದರೆ, ಈಗ ಮಾಡೋ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಎಸ್ಪೆಷಲಿ ಸೀನಿಯರ್ ಸಿಟಿಸನಲ್ಲಿ, ಇವನ್ ವಿತ್ ಅಡಲ್ಟ್ ಪೀಪಲ್, ಇಟ್ ವಿಲ್ ಬಿ ಫಾರ್ ರೆಸ್ಟ್ ಆಫ್ ಯುವರ್ ಲೈಫ್ ಅಂತೀವಿ. ಎಸ್ ಪರ್ಮನೆಂಟು. ಹೌದು, ಅಷ್ಟು ಚೆನ್ನಾಗಿರುತ್ತೆ. ಹೌದು, ಒನ್ಸ್ ಇನ್ ಲೈಫ್ ಟೈಮ್. ಏನಂದರೆ ಕೆಲವು ಸರಿ ಈಗ ಆರ್ಥ್ರೈಟಿಸ್ ಆಗಿ ತುಂಬ ನೋವಾಗಿ ಎಷ್ಟೋ ಸರಿ ಅವರು ಮಾಡಬೇಕಾಗಿರೋ ಕೆಲಸನ ಮಾಡೋಕ್ಕಾಗ್ದಿರೋ ಸುಮ್ಮನೆ ಕೂತಿರ್ತಾರೆ, ಆಮೇಲೆ ಏನೂ ಮಾಡ್ದಿರ. ಆಮೇಲೆ ಇದು ಸರ್ಜರಿ ಆದಮೇಲೆ ಪೇಯ್ನ್ ರಿಲೀಫ್ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಆ್ಯಕ್ಟಿವಿಟಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ಅವರು ಎಕ್ಸೆಸಿವ್ ಆಗಿ ಯೂಸ್ ಮಾಡಿ ಕೆಲವರು ಸವಿಸ್ಬಿಡ್ತಾರೆ. ಹೆಂಗೆ ನ್ಯಾಚುರಲ್ ಜಾಯಿಂಟ್ನ ಸವಿಸಿರ್ತಾರೋ ಹಂಗೆ ಇದನ್ನು ಸವಿಸ್ಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ಅಷ್ಟೇ ಅದನ್ನು ಬದಲಾಯಿಸಬೇಕಾಗತ್ತೆ. ಇಲ್ಲಾಂದರೆ
ಏನಿದೆ ಲಿಮಿಟೆಡ್ ಏಜ್ ಮ್ಯಾಚ್ ಆಕ್ಟಿವಿಟಿ ವಿತ್ ಗುಡ್ ಫಿಟ್ನೆಸ್ ವಿತ್ ಲಿಟಲ್ ರೆಸ್ಟ್ರಿಕ್ಷನ್ಸ್ ಫಾಲೋ ಮಾಡಿದ್ರೆ ಇಟ್ ಈಸ್ ಫಾರ್ ರೆಸ್ಟ್ ಆಫ್ ದೇರ್ ಲೈಫ್. ಮತ್ತು ಈ ಥರದ್ದು ಆರ್ಥರೈಟಿಸ್ ಸಮಸ್ಯೆ ಬರೋದು ಅಥವಾ ಗಂಡಸ್ರಿಗೆ ಜಾಸ್ತಿನಾ ಹೆಣ್ಮಕ್ಳಿಗೆ ಜಾಸ್ತಿನಾ? ಒಳ್ಳೆ ಪ್ರಶ್ನೆ ಕೇಳ್ತೀರಿ, ಎಲ್ಲರೂ ಯೂಸ್ ಮಾಡ್ತೀರಿ. ಬಟ್ ಅದೇನು ಇನ್ಸಿಡೆಂಟ್ ಪ್ರಕಾರವಾಗಿ ನಮ್ಮ ಡಿಮೋಗ್ರಫಿ ಏನೇ ಆದ್ರೂ ಹೆಣ್ಮಕ್ಳಲ್ಲಿ ಜಾಸ್ತಿ, ಹೆಂಗಸರಲ್ಲಿ ಜಾಸ್ತಿ. ಅಂದರೆ ಮೇ ಬಿ ಜೆನೆಟಿಕ್ಕಿಂದನೂ ಇರ್ಬೋದು, ಬಟ್ ಲೆವೆಲ್ ಆಫ್ ಆ್ಯಕ್ಟಿವಿಟಿಯಿಂದನೂ ಇರ್ಬೋದು, ಆ್ಯಂಡ್ ಬೈ ನೇಚರ್ ವಿಮೆನ್ನಲ್ಲಿ ತುಂಬ ಜಾಸ್ತಿ. ಈಗ ನಾವು ಒಂದು 10 ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ ಒಂದು 8 ಜಾಯಿಂಟ್ಸ್ ವುಮೆನ್ ಇರ್ತಾರೆ, ಫಿಮೇಲ್ ಪೇಷಂಟ್ಸ್ ಇರ್ತಾರೆ ಅಂತ. ನೈಸ್. ಮತ್ತು ಇದನ್ನು ತುಂಬ ದುಬಾರಿ ಚಿಕಿತ್ಸೆನಾ ಅಥವಾ ಹೇಗಿದೆ ಇದು? ಆ್ಯಕ್ಚುಲಾಗಿ ಮುಂಚೆ ಶುರು ಮಾಡಿದಾಗ ಮೇ ಬಿ ಒಂದು 20 ವರ್ಷದಿಂದ ಇದು ತುಂಬ ಎಕ್ಸ್ಪೆನ್ಸಿವ್, ದುಬಾರಿ, ಅಯ್ಯಪ್ಪ ಇದು ನಮ್ಮ ಕೈನಲ್ಲಿ ಆಗೋದಿಲ್ಲ ಅನ್ನೋಂಥ ಪರಿಸ್ಥಿತಿ ಇತ್ತು. ನೋವಲ್ಲೇ ಬದುಕ್ಬಿಡೋರು ಎಷ್ಟೋ ಜನ ನೋವಲ್ಲೇ ಬದುಕ್ಬಿಡೋರು. ಬಟ್ ಈಗ ಏನಾಗಿದೆ ಅಂದರೆ ತುಂಬ ಚೆನ್ನಾಗಿ ಅವೇರ್ನೆಸ್ ಆಗಿದೆ. ಆ ಅವೇರ್ನೆಸ್ ಮೂಲಕ ಅಕ್ಸೆಪ್ಟೆನ್ಸ್ ತುಂಬ ಚೆನ್ನಾಗಾಗಿದೆ, ಮತ್ತು ಅದ್ರ ಜೊತೆಗೆ ಅಫೋರ್ಡಬಿಲಿಟಿನೂ ಇನ್ಕ್ರೀಸ್ ಆಗಿದೆ. ಯಾಕಂದರೆ ಅಫೋರ್ಡಬಿಲಿಟಿ ಈಗ ಇನ್ಶೂರೆನ್ಸ್ ಇದೆ ಮತ್ತು ಅಕ್ಸೆಪ್ಟೆನ್ಸ್ ಆಗ್ತಾ ಇದೆ. ಅದರಿಂದ ಮೋಸ್ಟ್ ಆಫ್ ದೆಮ್ ನಮಗಿಂತ ಈಸಿಯಾಗಿ ಬಂದು, ಮುಂಚೆ ನಾವು ಕನ್ವಿನ್ಸ್ ಮಾಡೋದು ಕಷ್ಟ ಆಗೋದು, ಈಗ ಪೇಷಂಟೇ ನಮ್ಮನ್ನು ಕನ್ವಿನ್ಸ್ ಮಾಡಿ ಮಾಡಿಸ್ಕೊಂಡ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ರಿಸಲ್ಟು ಗೊತ್ತು, ಮತ್ತು ಅವ್ರಿಗೆ ಮಾಡಿದ್ರೆ ಚೆನ್ನಾಗಿ ಆಗ್ತೀವಿ ಅಂತಲೂ ಗೊತ್ತಿರೋದ್ರಿಂದ ಅವ್ರು ಬಂದು ಈಗ ನಮಗೆ ಈಸಿಯಾಗಿ ನಮಗೆ ಮಾಡಿಕೊಡಿ ಅನ್ನೋ ಅಂತ ಪರಿಸ್ಥಿತಿನಲ್ಲಿ ಕೇಳ್ತಾರೆ. ವೆರಿ ನೈಸ್. ಸೊ ಇದು ಒಟ್ಟಾರೆ ಮೊಣಕಾಲು ಬದಲಿ ಬಗ್ಗೆ. ಮೊದಲನೇ ಕಾಲ ಅದು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೆಸರು, ಸರ್ಜರಿ ಹೆಸರು. ಅದು ಇಲ್ಲಿ ನಡೆಯುತ್ತೆ ಯುನೈಟೆಡ್ ಹಾಸ್ಪಿಟಲ್. ಇಲ್ಲಿ ಭಾಳಷ್ಟು ನಡೆಯುತ್ತೆ, ರೆಗ್ಯುಲರ್ ಆಗಿ ಮಾಡ್ತೀವಿ, ಪ್ರತಿದಿನ ಮಾಡ್ತೀವಿ. ಹೌದು, ಇದೇ ಕೆಲಸ ನಮ್ಮದು ಮೇಜರ್ ಆಗಿ. ಆಮೇಲೆ ಈ ಆಸ್ಪತ್ರೆಯಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಅನ್ನೋ ಇನ್ಫ್ರಾಸ್ಟ್ರಕ್ಚರು, ಫೆಸಿಲಿಟಿ ಮತ್ತು ಆಪ್ರೇಟ್ ಮಾಡೋ ಟೀಮು ತುಂಬ ಚೆನ್ನಾಗಿದೆ. ಸೊ ಆ ರೀತಿಯಲ್ಲಿ ಎಲ್ಲೂ ಯಾವುದೇ ರೀತಿಯಲ್ಲೂ ನಮಗೆ ಕಷ್ಟಪಡೋವಂಥದ್ದಿಲ್ಲ ನನಗೆ. ಓಕೆ, ಸೊ ಅದರಿಂದ ಇದು ಹೆಂಗಿರುತ್ತೆ ಅಂದರೆ ಒಂಥರ ಈ ಏರ್ಪೋರ್ಟಲ್ಲಿ ಫ್ಲೈಟ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗಲ್ಲಿ ಎಷ್ಟು ಚೆನ್ನಾಗಿ ಹೆಂಗೆ ಕೋಆರ್ಡಿನೇಟ್ ಮಾಡ್ತಾರೆ, ಕರೆಕ್ಟಲ್ಲಿ ಟೇಕ್ ಆಫ್ ಲ್ಯಾಂಡಿಂಗ್ಗೆ ಆ ಥರ ಇಲ್ಲಿ ಕೋಆರ್ಡಿನೇಷನ್ ಇದೆ. ಓಕೆ, ನಥಿಂಗ್ ಟು ವರಿ. ನೀ ರಿಪ್ಲೇಸ್ಮೆಂಟ್ ಬಿಟ್ಟು ಮೊಣಕಾಲಿನ ನೋವಿಗೆ ಬರೋದಾದರೆ, ಸೊ ಮೊಣಕಾಲಿನ ನೋವು ಯಾಕೆ ಬರ್ತಾ ಇದೆ, ಯಾವ ಏಜ್ನವ್ರಿಗೆ ಬರ್ತಾ ಇದೆ, ಸ್ವಲ್ಪ ವಿವರವಾಗಿ ಮಾತಾಡೋಣ. ಅದನ್ನು ಬೇಕಾದ್ರೆ ಹಿಂಗೆ ಡಿವೈಡ್ ಮಾಡ್ಕೊಂಬರ್ಬೋದು. ಒಂದು 10-15 ವರ್ಷಕ್ಕೆ ಡಿವೈಡ್ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ಮಕ್ಕಳು ಒಂದು 10ರಿಂದ 15-20 ವಯಸ್ಸು ಅಂದ್ಕೊಳ್ಳಿ, ಅವ್ರಿಗೆ ಮೊಣಕಾಲು ನೋವು ಬರುತ್ತೆ. ಅವ್ರಿಗೆ ಹೆಂಗ್ ಬರುತ್ತೆ ಅಂದ್ರೆ, ಅವ್ರು ಇನ್ನು ಬೆಳೆಯೋ ಮಕ್ಕಳು ಇರೋದ್ರಿಂದ ಏನಾಗುತ್ತೆ, ಅವ್ರದ್ರಲ್ಲಿ ಗ್ರೋತ್ ಪ್ಲೇಟ್ ಅನ್ನೋದು ಇರುತ್ತೆ. ಪ್ರತಿ ಬೋನಲ್ಲೂ ಗ್ರೋತ್ ಪ್ಲೇಟ್ ಅನ್ನೋದಿರುತ್ತೆ. ಆ ಗ್ರೋತ್ ಪ್ಲೇಟ್ ಮಗು ವರ್ಷ 5 ವರ್ಷ, 6 ವರ್ಷ, 12 ವರ್ಷ, 14 ವರ್ಷಕ್ಕೆ ಉದ್ದ ಆಗ್ತಿರ್ತಾರೆ. ಆ ಉದ್ದ ಆಗ್ತಿರಾಗ ಏನಾಗುತ್ತೆ, ಮೂಳೆ ಬೆಳೆಯುತ್ತೆ. ಒಂದೊಂದ್ಸರಿ ಮಸಲ್ಲು, ಲಿಗಮೆಂಟ್ ಇನ್ನೂ ಬೆಳೆದಿರಲ್ಲ. ಆ ಮಿಸ್ ಮ್ಯಾಚ್ ಆಗೋವಾಗ ಒಂದು ಸ್ವಲ್ಪ ನೋವು ಬರ್ತದೆ. ಓಕೆ, ಅದು ಮೊಣಕಾಲು ನೋವು. ಅದು ಬಂದು ಮಗುಗೆ ಏನೂ ತೊಂದರೆ ಮಾಡಲ್ಲ. ಬೇಕಾದ್ರೆ ಮಗು ಚೆನ್ನಾಗಿ ಆಟ ಆಡಿಬಿಟ್ಟು ಆಮೇಲೆ ಬಂದು ಅಪ್ಪ ಅಮ್ಮನಿಗೆ ಹೇಳುತ್ತೆ ನೋವು ಅಂತ. ಅಂಥದ್ದು ಜಸ್ಟ್ ಎಂಕರೇಜ್ ಮಾಡಬೇಕು, ಆಟ ಆಡೋಕ್ಕೆ, ಓಡಾಡೋಕ್ಕೆ. ಅದು ವಯಸ್ಸಾಗ್ತಾ ಇದ್ದಂಗೆ, ಮಗುದು ವಯಸ್ಸಾಗ್ತಂಗೆ ಮೆಚುರಿಟಿ ಬಂದಾಗ ಆ ಗ್ರೋತ್ ಎಂಡ್ ಆದಾಗ ಆ ನೋವು ಆಟೋಮೆಟಿಕ್ಕಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಯಾವುದೇ ಥರದ ಪೇಯ್ನ್ ಕಿಲ್ಲರ್ ಕೊಡುವಂಥದ್ದು ಬೇಕಾಗೋದಿಲ್ಲ. ಏನಂದರೆ ಆಟ ಆಡೋ ಪದ್ಧತಿ, ಆಟ ಆಡೋ ಸಿಸ್ಟಮ್ಮು, ಫಿಟ್ನೆಸ್ ವಿತ್ ರೆಸ್ಟ್ ಆ್ಯಂಡ್ ರೀಸ್ಟಾರ್ಟ್ ಅಷ್ಟು ಫಾಲೋ ಮಾಡಿದ್ರೆ ಸಾಕು. ತುಂಬ ನೋವಿದ್ದಾಗ ಅಬ್ಸಲ್ಯೂಟ್ ಆಗಿ ರೆಸ್ಟ್ ಕೊಟ್ಟು ಒಂದು ಸ್ವಲ್ಪ ದಿನ ಪೇಯ್ನ್ ಕಿಲ್ಲರು, ನೋವಿನ ಮಾತ್ರೆ ಕಮ್ಮಿ ಆಗೋಂಗೆ ಕೊಟ್ಟು ಮಾಡಬೇಕಾಗತ್ತೆ ಅಷ್ಟೇ. ಈಗ ಅದೇ 20-30 ವಯಸ್ಸು ಅಂತ ತಗೊಳ್ಳಿ, ಅವ್ರಿಗೆ ಗ್ರೋತ್ ಪ್ಲೇಟ್ ಎಲ್ಲ ಫ್ಯೂಸ್ ಆಗಿರುತ್ತೆ, ಬಟ್ ಅಂದ್ರೂ ನೋವಿರುತ್ತೆ. ಅದು ಅಗೇನ್ ಆ ಏಜ್ ಗ್ರೂಪಲ್ಲಿ ಏನಾಗುತ್ತೆ, 20-30 ವಯಸ್ಸವರು ಅವಾಗ್ದಾನೇ ಆ್ಯಕ್ಟಿವಿಟಿ ಶುರು ಮಾಡಿರ್ತಾರೆ, ಡಿಗ್ರಿ ಮುಗಿಸಿರ್ತಾರೆ ಅಥವಾ ಡಿಗ್ರಿ ಮುಗಿಸ್ತಾ ಇರ್ತಾರೆ ಅಥವಾ ಕೆಲ್ಸಕ್ಕೆ ಸೇರ್ಕೊತಿರ್ತಾರೆ. ಸೊ ಅವಾಗ ಅವ್ರದ್ದು ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್ ಇರುತ್ತೆ. ಕೆಲಸದಲ್ಲೂ ಅಷ್ಟೇ, ಮನೆಯಲ್ಲೂ ಅಷ್ಟೇ ಅವ್ರು ಮಾಡೋ ಇದು. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಅವರು ಫಿಟ್ನೆಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಅವಾಗೇನಾಗುತ್ತೆ, ಅದು ಸ್ಟ್ರೈನ್ ಪೇನ್ ಬರುತ್ತೆ. ಮಾಡೋ ಕೆಲಸದಲ್ಲೇ ಸ್ಟ್ರೈನ್ ಪೇನ್ ಬರುತ್ತೆ. ಈಗ ಫಾರ್ ಸಿಂಪಲ್ ಎಕ್ಸಾಂಪಲ್, ಅರೌಂಡ್ 30 ಇಯರ್ಸ್ ಈಗ ಬೆಂಗಳೂರಲ್ಲಿ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಲ್ಯಾಪ್ಟಾಪು ಟೇಬಲ್ ಮೇಲೆ ಇಟ್ಕೊಂಡು ಬೆಳಗ್ಗೆ ಶುರು ಮಾಡಿದ್ರೆ ಸಾಯಂಕಾಲವರೆಗೆ ಎದ್ದೋಳೋದಿಲ್ಲ. ಸೊ ಅವ್ರ ನೀ ಜಾಯಿಂಟ್ ಚೆನ್ನಾಗಿರುತ್ತೆ, ಬಟ್ ಬಂದು ಹೇಳ್ತಾರೆ, ಅಯ್ಯೋ ನನಗೆ ಮಂಡಿ ನೋವು ಅಂತ. ಯಾಕಂದರೆ ಮಡ್ಚ್ಕೊಂಡ್ಬಿಟ್ಟು ಹಂಗೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸೊ ಮಂಡಿನ ಮೂವ್ ಮಾಡ್ತಿರ್ಬೇಕು, ಆವಾಗ ರಕ್ತ ಚಲಾವಣೆ ಆಗಬೇಕು. ಆವಾಗಲೇ ಅಕ್ಯುಮುಲೇಟಿಂಗ್ ಬ್ಯಾಡ್ ಸಬ್ಸ್ಟೆನ್ಸ್ ಪಿ ಅಂತೀವಿ, ಅದು ಫ್ಲಶ್ ಔಟ್ ಆಗಬೇಕು. ಅದು ಮಾಡಿದಿರ ಕಂಟಿನ್ಯೂ ಮಾಡಿದ್ರೆ ಆಗ ಮಂಡಿ ನೋವು ಬರ್ತದೆ. ಸೊ ಸ್ವಲ್ಪ ದಿನಕ್ಕೆ ಅದನ್ನು ವಾಸಿ ಮಾಡ್ಕೊಂಬಿಟ್ರೆ ಅದು ಹೋಗ್ಬಿಡುತ್ತೆ. ಇಲ್ಲಾಂದರೆ ಅವ್ರು ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ರೆ ಅದೇನಾಗುತ್ತೆ, ಕ್ರಾನಿಕ್ ನೀ ಪೇನ್ ಹಂಗೆ ಉಳ್ಕೊಂಬಿಡುತ್ತೆ. ಅವಾಗ
ಬಂದಾಗ ನಾವು ಲಿಟ್ರಲಿ ಸ್ವಲ್ಪ ದಿನಕ್ಕೆ ಮೆಡಿಸಿನ್ ಕೊಟ್ಟು ಸ್ವಲ್ಪ ಫಿಸಿಯೋಥೆರಪಿ ಮಾಡಿ ಅಗ್ರೆಸಿವ್ ಆಗಿ ಮಾಡಿ ಅವ್ರನ್ನ ಚೆನ್ನಾಗಿ ಮಾಡಿ ಬಿಡಬೇಕಾಗತ್ತೆ. ಈಗ ಹೇಳ್ತಿರೋದೆಲ್ಲ ಅಂದರೆ ಏಜ್ ಮ್ಯಾಚ್ಡ್ ಅಕ್ಸೆಪ್ಟಬಲ್ ನೀ ಪೇಯ್ನ್ ಆ್ಯಂಡ್ ಕ್ಯಾನ್ ಬಿ ಟ್ರೀಟೆಡ್. ಈಗ ಅದೇ 40, 50, 60 ವಯಸ್ಸವ್ರಿಗೆ ಆ ವಯಸ್ಸಲ್ಲಿ ಏನಾಗುತ್ತೆ, ಅಷ್ಟೊತ್ತಿಗೆ ನಮ್ಮ ಬಾಡಿ ಡಿಜೆನರೇಟಿವ್ ಪ್ರೋಸೆಸ್ಗೆ ಎಂಟರ್ ಆಗಿರುತ್ತೆ. ಅಂದರೆ ನ್ಯಾಚುರಲಾಗಿ ಸವಿಯೋದು. ಅಂಥ ಟೈಮಲ್ಲಿ ತುಂಬ ಸ್ಟ್ರೈನ್ ಮಾಡಿಕೊಂಡ್ರೆ ಸವಿಯೋದು ಫಾಸ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ತುಂಬ ಸರಿ ಮೆಟ್ಲತ್ತೋದು ಇಳಿಯೋದು, ಬೆಟ್ಟ ಹತ್ತೋದು ಇಳಿಯೋದು ವಿತೌಟ್ ಫಿಟ್ನೆಸ್, ಆಮೇಲೆ ತುಂಬ ಹೊತ್ತು ನೋವು ತಡ್ಕೊಂಡು ಮಂಡಿ ಊರಿ ಅಥವಾ ಚಪ್ರ ಕಾಲು ಹಾಕ್ಕೊಂಡು ನೆಲದ ಮೇಲೆ ಮಾಡೋವಂಥ ಆ್ಯಕ್ಟಿವಿಟೀಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಲೇಡೀಸು ಎಷ್ಟೋ ಜನ ಮನೆ ಒರೆಸೋದು ಮಂಡಿ ಊರಿ ಪೂರ್ತಿ ಮನೆ ಒರೆಸ್ತಾರೆ, ಅಥವಾ ಚಪ್ರ ಕಾಲು ಹಾಕ್ಕೊಂಡು ಪೂರ್ತಿ ಅಡುಗೆ ಮನೆ ಅಥವಾ ಚಪಾತಿ ಅಥವಾ ಹಬ್ಬ ಬಂದರೆ ಸ್ವೀಟ್ ಮಾಡೋದು, ಫುಲ್ ರೂಮ್ ತುಂಬಿಸ್ಬಿಡ್ತಾರೆ. ಆ ಥರದ್ದೆಲ್ಲ ಮಾಡಿದಾಗ ಅದೇನಾಗುತ್ತೆ, ನೀ ಜಾಯಿಂಟ್ ಒತ್ಕೊಂಡೋಗಿ ರಕ್ತ ಚಲನೆ ಅಡಚಣೆ ಆಗಿ ಸವಿಯೋದು ಫಾಸ್ಟ್ ಆಗೋಗುತ್ತೆ. ಅಂಥವ್ರಿಗೆ ನಾವು ಎಜುಕೇಟ್ ಮಾಡಿ ಅವೇರ್ನೆಸ್ ಬೇಕಾದಷ್ಟು ಇದರಲ್ಲಿ ಹೇಳಿರ್ತೇವೆ. ಫಿಟ್ನೆಸ್, ಚೇಂಜ್ ಆಫ್ ಪೋಸ್ಚರ್, ಫಿಟ್ನೆಸ್, ಚೇಂಜ್ ಆಫ್ ಪೋಸ್ಚರ್ ಇಷ್ಟು ಮಾಡ್ಕೊಂಡು ಬಂದರೆ ಆರ್ಥ್ರೈಟಿಸ್ ಸೆಟ್ಟಿಂಗ್ ಆಗೋದು, ಆ ಸೆಟ್ಟಿಂಗ್ ಆಗೋದಲ್ದಿರ ವೇರ್ ಫ್ಯಾಕ್ಟರ್ ಅಂದರೆ ಸವಿತನ ಸಾಕಷ್ಟು ಅವಾಯ್ಡ್ ಮಾಡ್ಬೋದು ಆ ಥರ. ಆಮೇಲೆ ಇನ್ನೊಂದು ಏನಂದರೆ ಇಷ್ಟೊತ್ತಿಗೆ 60, 70, 80 ವಯಸ್ಸಿಗೆ ಅಷ್ಟೊತ್ತಿಗೆ ಸವಿಯೋದು ಡಿಜೆನ್ರೇಟ್ ಆಗೋದು ಮ್ಯಾಕ್ಸಿಮಮ್ ಇರ್ತದೆ. ಅಂಥ ಟೈಮಲ್ಲಿ ಸವಿಯೋದು ಸಿವಿಯರ್ ಆಗಿ ಈಗ ತೋರಿಸಿದ್ನಲ್ಲ ಎಕ್ಸ್ರೇ ಈ ಥರ ಆದರೆ ಆವಾಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಲೇಬೇಕಾಗತ್ತೆ. ಓಕೆ, ಇದು ಚೇಂಜ್ ಮಾಡ್ತೀನಿ. ಇವಾಗ ಇಲ್ಲಿ ಒಂದು ಕಾಣುತ್ತೆ ನೋಡಿ, ಇದೊಂದು ಎಕ್ಸಾಂಪಲ್ಲು. ಇದೇನಾಗಿದೆ, ಇಲ್ಲಿ ತೊಡೆ ಮೂಳೆದು ಎಷ್ಟು ಸೌದಿದೆಯೋ ಅಷ್ಟು ಭಾಗ ತೆಗೆದು ಅವ್ರದೇ ಸೈಜ್ ಆದ ತೊಡೆ ಮೂಳೆದು ಕ್ಯಾಪ್ ಹಾಕಿದ್ದೀವಿ. ಇದು ಮೆಟಲ್ಲು. ಆಮೇಲೆ ಇಲ್ಲಿ ಕಾಲ್ ಕಡೆದು ಎಷ್ಟು ಸೌದಿದೆಯೋ ಅಷ್ಟು ತೆಗೆದು ಅವ್ರದೇ ಸೈಜ್ ಆದ ಕಾಲ್ ಮೂಳೆದು ಮೆಟಲ್ ಹಾಕಿದ್ದೀವಿ. ಈಗ ಇವೆರಡರ ಮಧ್ಯ ಕಾರ್ಟಿಲೇಜ್ ಏನು ಮೆದುಮೂಳೆ ಅಂತೀವಿ ನಿಜವಾದ ನ್ಯಾಚುರಲ್ ಜಾಯಿಂಟ್ ಅಲ್ಲಿ, ಅದ್ರದ್ದು ಈಕ್ವಲೆಂಟ್ ಪ್ಲಾಸ್ಟಿಕ್ ಹಾಕಿದ್ದೀವಿ ಇಲ್ಲಿ. ಓಕೆ, ಸೊ ಅದು ಹಾಕಿರೋದ್ರಿಂದ ಏನಾಗುತ್ತೆ, ಅದು ಕಾರ್ಟಿಲೇಜ್ಗೆ ಈಕ್ವಲೆಂಟ್ ಇದು. ಸೊ ಜಾಯಿಂಟ್ ಮೂಮೆಂಟ್ ಸ್ಮೂತ್ ಆಗಿರುತ್ತೆ. ಈಗ ಬೆಂಡ್ ಆಗಿ ಸೌದು ಚಿಕ್ಕದಾಗಿರೋ ಜಾಯಿಂಟು ಸ್ಟ್ರೈಟ್ ಆಗಿ ಸ್ಮೂತ್ ಆಗಿ ಮೂಮೆಂಟ್ ಚೆನ್ನಾಗಿರುತ್ತೆ. ಓಕೆ, ಆಮೇಲೆ ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿರೋದ್ರಿಂದ ಮುಂಚೆ ಏನು ಡಿಸ್ಟೆನ್ಸ್ ಕಷ್ಟಪಟ್ಟು ನಡೀತಾ ಇದ್ದಾರೋ ಇಮಿಡಿಯೇಟ್ ಆಗಿ ಅವ್ರು ಅದೇ ಡಿಸ್ಟೆನ್ಸ್ ತುಂಬ ಕಂಫರ್ಟಬಲ್ ಆಗಿ ಸ್ಟೇಬಲ್ ಆಗಿ ನಡೀತಾರೆ. ಆಮೇಲೆ ಹಂಗೆ ಎಕ್ಸರ್ಸೈಸ್ ಮಾಡಿ ಮಾಡಿ ಶಕ್ತಿ ಸ್ಟ್ಯಾಮಿನಾ ಇಂಪ್ರೂವ್ ಮಾಡಿದ್ರೆ ಅದೇ ಡಿಸ್ಟೆನ್ಸ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಉದಾಹರಣೆಗೆ ಯಾರಿಗೋ ಜಿಮ್ಗೆ ಹೋಗೋ ಅಭ್ಯಾಸ ಇರುತ್ತೆ, ವಾಕಿಂಗ್ ಅದೆಲ್ಲ ಮಾಡ್ಬೋದು, ಏನು ತೊಂದರೆ, ಸಹಜವಾಗಿ ಬದುಕ್ಬೋದು, ಎಲ್ಲ ಮಾಡ್ಬೋದು, ನಾರ್ಮಲ್ ಆಕ್ಟಿವಿಟಿ ಮಾಡ್ಬೋದು. ಅದು ಅವ್ರ ಏಜ್ ಮ್ಯಾಚ್ಡ್ ಮಾಡಬೇಕು. ಈಗ ಮುಂಚೆ ಏನು ಮಾಡ್ತಾ ಇದ್ರು ಅದನ್ನೇ ಅವ್ರು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸರ್ಜರಿ ಆಗೋಯ್ತು ಅಂತ ಮುಂಚೆ ಯಾವತ್ತೂ ರನ್ನಿಂಗ್ ಜಾಗಿಂಗ್ ಮಾಡದಿದ್ರೆ ಸಡನ್ನಾಗಿ ಜಾಗಿಂಗ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಅವ್ರದೇ ಬಾಡಿಗೆ ಅವ್ರು ಕಂಪೇರ್ ಮಾಡಿ ಕಾಂಪೀಟ್ ಮಾಡಬೇಕು. ಆ ಏಜ್ಗೆ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿ ಕಾಂಪೀಟ್ ಮಾಡಬಾರ್ದು. ಅವ್ರ ಏಜ್ಗೆ ಅವ್ರ ಬಾಡಿಗೆ ಕಂಪೇರ್ ಮಾಡಬೇಕು. ಕಾಂಪಿಟೇಷನ್ ಅವ್ರಿಗೆ ಮಾಡ್ಕೊಂಡು ಮೇಲಕ್ಕೆ ಹೋಗ್ಬೇಕು. ಒಟ್ಟು ಅತಿ ಮಾಡಬಾರ್ದು. ಅದು ಮಾಡಿದ್ದು ಈಗ ಹೇಳ್ದಂಗೆ ಜಾಯಿಂಟ್ ಇಟ್ ವಿಲ್ ಬಿ ಫಾರ್ ರೆಸ್ಟ್ ಆಫ್ ದೇರ್ ಲೈಫ್. ತುಂಬಾ ಜನ ಏನೋ ಮಂಡಿ ನೋವು, ಏನೋ ಎಣ್ಣೆ ತಿಕ್ಕೋತಾ ಇರ್ತಾರೆ, ಏನೋ ಔಷಧಿ ತಗೋತಾ ಇರ್ತಾರೆ. ನಮ್ಮ ಅಪ್ಪ ಹೇಳ್ದ, ಚಿಕ್ಕಪ್ಪ ಹೇಳ್ದ ಅಂತ, ಅದೆಲ್ಲ ಒಳ್ಳೇದ ತಗೋಬಾರ್ದ? ಆಕ್ಚುಲ್ ಆಗಿ ಇದೆಲ್ಲ ಏನಂದ್ರೆ ಸರ್ಫೇಸ್ ಅನಲ್ಜೆಸಿಕ್ ಅಂತೀವಿ. ಅದು ಜೆಲ್ಲು, ಆಯಿಂಟ್ಮೆಂಟ್, ಕಾಪಡ ಕೊಡೋದು, ಫರ್ಮೆಂಟೇಷನ್ ಮಾಡೋದು, ಎಣ್ಣೆ ತಿಕ್ಕೋದು, ಅದೆಲ್ಲ ಏನಂದ್ರೆ ಇದೆಲ್ಲ ಈ ಥರ ಮೈಲ್ಡ್ ಮಾಡ್ರೇಟ್ ಪೈನು, ಸ್ವಲ್ಪ ರೆಸ್ಟ್ ಆ್ಯಂಡ್ ರೀಸ್ಟಾರ್ಟಲ್ಲಿ ವರ್ಕ್ ಆಗುತ್ತೆ. ಬಟ್ ಏನಂದರೆ ಭಾಳ ತಪ್ಪು ಕೆಲಸ ಕೆಲವ್ರು ಮಾಡೋದೇನೆಂದರೆ ಮಸಾಜ್ ಮಾಡಿಸ್ಬಿಡ್ತಾರೆ, ತಿಕ್ಸೋದು ಮಾಡ್ತಾರೆ. ಅದು ಮಾಡೋದ್ರಿಂದ ಏನಾಗುತ್ತೆ, ಇನ್ಫ್ಲಮೇಷನ್ ಆಗಿರೋಂಥ ಜಾಯಿಂಟಲ್ಲಿ ಅದು ಮೈಕ್ರೋ ಬ್ಲೀಡಿಂಗ್ ಆಗಿ ಇರೋ ನೋವು ಸಪೋತಾದ್ಮೇಲೆ ಜಾಸ್ತಿ ಆಗೋಗುತ್ತೆ. ಅದಕ್ಕೆ ಬೆಟರ್ ಆ ಥರದ್ದು ಮಾಡ್ದಿರ ಇರೋದು. ಓಕೆ, ಬೇಕಾದ್ರೆ ಆಯಿಲು, ಜೆಲ್ಲು, ಆಯಿಂಟ್ಮೆಂಟು, ಲೋಕಲ್ ಪೇಯ್ನ್ ಕಿಲ್ಲರ್ ಜೆಲ್ ಏನು ಕೊಡ್ತೀವೋ ಅದು ಜಸ್ಟ್ ಸ್ಕಿನ್ ಕ್ರೀಮ್ ಥರ ಹಚ್ಚಿಬಿಟ್ರೆ ಸಾಕು. ಬಟ್ ಇಸ್ಕೋದು, ತಿಕ್ಕೋದು, ಮಸಾಜ್ ಮಾಡೋದು, ನೀವ್ಸೋದು, ಮ್ಯಾನಿಪುಲೇಷನ್ ಮಾಡೋದು ಅಗ್ರೆಸಿವ್ ಆಗಿ ಅಂಥದ್ದೆಲ್ಲ ಮಾಡಬಾರ್ದು. ಮತ್ತು ಈ ಪೇಯ್ನ್ ಕಮ್ಮಿ ಮಾಡ್ಬೋದಾ ಅಂದರೆ ಏನು? ಡೆಫಿನೆಟ್ ಮಾಡ್ಬೋದು. ಅಂದರೆ ಈ ಥರ ಮೇಯ್ನಾಗಿ ಪೇಯ್ನ ಚೆನ್ನಾಗಿ ಮಾಡೋದಂದರೆ ರೆಸ್ಟ್, ರೀಸ್ಟಾರ್ಟ್ ಆ್ಯಂಡ್ ಡೆವಲಪ್ ಗುಡ್ ಫಿಟ್ನೆಸ್ ಆ್ಯಂಡ್ ಪರ್ಫಾರ್ಮ್ ಅಕಾರ್ಡಿಂಗ್ ಟು ದ ಫಿಟ್ನೆಸ್. ಇಷ್ಟು ಫಾಲೋ ಮಾಡಿದ್ರೆ ಪೇಯ್ನ್ ಕಿಲ್ಲರ್ ಅವಶ್ಯಕತೆ ಸಾಕಷ್ಟು ಕಡಿಮೆ ಆಗೋಗುತ್ತೆ. ಸ್ಪೋರ್ಟ್ಸ್ ಮನ್ಸ್ಗಳಿಗೆ ಅಥವಾ ಸ್ಪೋರ್ಟ್ಸ್ನವ್ರಿಗೆ ಏನು ಸಮಸ್ಯೆಗಳು ಬರುತ್ತೆ? ಹೌದು, ಮೇಯ್ನಾಗಿ ಸ್ಪೋರ್ಟ್ಸ್ ಮೆನಲ್ಲಿ ಅವರು ಭಾಳ ಫಾಸ್ಟಾಗಿ ಅವ್ರದ್ದು ಫಿಟ್ನೆಸ್ಸು, ಅವ್ರದ್ದು ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಮಾಡಲೇಬೇಕು. ಚಕ್ 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 ಅಂತ ಅಂದರೆ ಅಕಾರ್ಡಿಂಗ್ ಟು ದ ಕೋಚ್. ಅವಾಗ ಏನಾಗುತ್ತೆ, ಒಂದೊಂದ್ಸರಿ ಆ ಥರ ಮಾಡುವಾಗ ಒಂದೊಂದು ಸರಿ ಅವರೇ ಓವರ್ ಎಸ್ಟಿಮೇಟ್ ಮಾಡಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಹೋಗ್ತಾರೆ. ಅಥವಾ ವಿತೌಟ್ ನೋಯಿಂಗ್ ಆಕ್ಸಿಡೆಂಟ್ ಅಂತಲೂ ಹೇಳ್ತೀವಿ ಸ್ಪೋರ್ಟ್ಸ್ ಇಂಜುರಿಗೆ.
ಯಾಕಂದರೆ ಅವ್ರು ಮಾಡ್ಕೊಬೇಕು ಅಂತಲ್ಲ, ಅಂದರೆ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಝೀಲಲ್ಲಿ ಪರ್ಫಾರ್ಮ್ ಮಾಡೋಕೆ ಹೋಗ್ತಾರೆ. ಅಂಥ ಟೈಮಲ್ಲಿ ಈಗ ಲೆಗ್ ಪರ್ಫಾರ್ಮರ್ಸ್ಗೆ ನೀ ಇಂಜುರಿ ಆಗುತ್ತೆ. ಉದಾಹರಣೆಗೆ ಅಥ್ಲೀಟ್ಸ್ ರನ್ನಿಂಗ್ ಯೂಶಲ್ ಆಗಿ ಅಥ್ಲೀಟ್ಸ್ಗೆ ಆಗೋದಿಲ್ಲ. ಅಥ್ಲೀಟ್ಸ್ಗೆಲ್ಲ ಒಂದೇ ಯೂನಿಡೈರೆಕ್ಷನಲ್ ಆಕ್ಟಿವಿಟೀಸ್ ಇರ್ತವೆ, ಬಟ್ ಅವರು ಓಡಿ ಅದು ಸ್ಟ್ರೈನ್ ಪ್ಯಾಟರ್ನ್ ಆಗುತ್ತೆ. ಬಟ್ ಸ್ಪೋರ್ಟ್ಸ್ ಮೆನ್ಗೆ, ಫಾರ್ ಎಕ್ಸಾಂಪಲ್ ಬೌಲಿಂಗ್ ಮಾಡೋರಿಗೆ, ಬ್ಯಾಟ್ಸ್ಮನ್ ಮಾಡೋರಿಗೆ, ಫುಟ್ಬಾಲು, ಹಾಕಿ ಆಡೋರಿಗೆ, ಓಕೆ, ಈಗ ಈವನ್ ಅಥ್ಲೀಟ್ಸ್ ಏನಾದ್ರು ಪ್ರಾಕ್ಟೀಸ್ ಮಾಡಾಗ ಬೇರೆ ಲ್ಯಾಟ್ರಲ್ ವಾಕಿಂಗ್ ಎಕ್ಸಸೈಸಸ್ ಹೇಳ್ಕೊಡ್ತಾರೆ. ಆಗೇನಾದ್ರು ಟ್ವಿಸ್ಟ್ ಸ್ಟ್ರೈನ್ ಆಗಿ ಬಿದ್ದರೆ ದ ಮೋಸ್ಟ್ ಕಾಮನ್ ಬಂದು ನೀ ಜಾಯಿಂಟ್ ಇಂಜುರಿ. ಅದರಲ್ಲೂ ಎಸ್ಪೆಷಲಾಗಿ ACL ಅನ್ನೋದು ಒಂದು ಲಿಗಮೆಂಟ್ ಇದೆ. ಆ ACL ಅನ್ನೋ ಲಿಗಮೆಂಟು ತೊಡೆ ಮೂಳೆನೂ ಕಾಲು ಮೂಳೆನೂ ಹಿಡ್ಕೊಂಡು ಸ್ಟೆಬಿಲಿಟಿ ಕೊಡುತ್ತೆ. ನಾವು ಮಾಡುವಂಥ ಎಲ್ಲ ವಾಲೋ ಅಂತ ಎಲ್ಲ ಆ್ಯಕ್ಟಿವಿಟೀಸ್ನು ಅದು ನಮ್ಮ ಶರೀರನ ಥ್ರೂ ದ ನೀ ಜಾಯಿಂಟ್ ಭೂಮಿ ಮೇಲೆ ಸ್ಟೇಬಲ್ ಆಗಿ ಹಿಡ್ಕೊಳ್ಳೋ ಥರ ನೋಡ್ಕೊಳ್ಳುತ್ತೆ. ಅದೇನಾಗುತ್ತೆ, ಅದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಈಗ ನಮ್ಮದು ಬಾಡಿ ವೆಯ್ಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ 50 kg ಇದ್ದರೆ ನಾವು ಸ್ಪೋರ್ಟ್ಸ್ ಆಡೋವಾಗ ಅದೇ ಬಾಡಿ ವೆಯ್ಟ್ ಫೋರ್ಸು 4 times 10 times ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅವಾಗ ಅದು ಲಿಗಮೆಂಟ್ ತಡ್ಕೊಳ್ಳೋ ಕೆಪಾಸಿಟಿ ತಡ್ಕೊಳ್ಳುತ್ತೆ. ಅದಕ್ಕೆ ಅಷ್ಟು ಫಿಟ್ನೆಸ್ ಕೊಟ್ಟು ಅದನ್ನು ಅಷ್ಟು ರೆಡಿ ಮಾಡಿದಿರ ಅದಕ್ಕಿಂತ ಮುಂಚೆ ನಾವು ಲೋಡ್ ಹಾಕಿದ್ರೆ ಅದು ಕಟ್ ಆಗೋಗ್ಬಿಡುತ್ತೆ. ಅದು ಮೋಸ್ಟ್ ಕಾಮನ್ ಸ್ಪೋರ್ಟ್ಸ್ ಇಂಜುರಿ. ಅದು ACL ಟೇರ್ ಅಂತ ಹೇಳ್ತೀವಿ ಇನ್ ದ ನೀ ಜಾಯಿಂಟ್. ಇನ್ನೊಂದು ಏನಂದರೆ, ಈ ತೊಡೆಮೂಳೆ ಮತ್ತು ಕಾಲ್ಮೂಳೆ ಎರಡರ ಮಧ್ಯ ಒಂದು ಕುಷನ್ ಹಂಗಿರುತ್ತೆ. ಆ ಕುಷನ್ ಬಂದು ಶಾಕ್ ಅಬ್ಸರ್ಬರ್ ಇಫೆಕ್ಟ್ ಅಂತೀವಿ. ಅದು ಇದ್ರಲ್ಲಿ ಕಾಣುತ್ತೆ ನೋಡಿ, ಇದು ಆರೆಂಜ್ ಪಿಂಕ್ ಇದೆಯಲ್ಲ, ಇದು ಕುಷನ್ನು. ಇದೇನಂದ್ರೆ, ಈಗ ಬೈಕಲ್ಲಿ, ಕಾರಲ್ಲಿ ಹೆಂಗೆ ರೋಡ್ ಹಂಪ್ ಮೇಲೆ ಸಸ್ಪೆನ್ಷನ್ ಅಲ್ಲಿ ಹೆಂಗೆ ವೀಲ್ ಅಲ್ಲಾಡುತ್ತೇವಿನ, ನಾವು ಕೂತಿರೋ ಕಾರಲ್ಲಿ ಅಥವಾ ಬೈಕಲ್ಲಿ ನಾವು ಸ್ಟೇಬಲ್ ಆಗಿರ್ತೀವಲ್ಲ, ಆ ಥರ ಅದು ಶಾಕ್ ಅಬ್ಸರ್ಬರ್. ಅದು ಫಾರ್ ಎಕ್ಸಾಂಪಲ್ ರನ್ ಮಾಡೋವಾಗ, ಜಂಪ್ ಮಾಡೋವಾಗ ನೀಟಾಗಿ ನಾವು ಲ್ಯಾಂಡ್ ಮಾಡಿಬಿಟ್ಟು ನಮ್ಗೆ ಏನು ತೊಂದರೆ ಆಗ್ದಂಗೆ ನೋಡ್ಕೊಳ್ಳುತ್ತದು. ಸೊ ಬಟ್ ಆ ಟಿಶ್ಯೂಗೂ ಅಷ್ಟೇ ಒಂದು ಕೆಪಾಸಿಟಿ ಇರುತ್ತೆ. ಅಷ್ಟಕ್ಕಿಂತ ಜಾಸ್ತಿ ಫೋರ್ಸಲ್ಲಿ ಅದ್ರ ಮೇಲೆ ಭಾರ ಬಿದ್ದರೆ ಅದು ಟೇರ್ ಆಗುತ್ತೆ. ದಟ್ಸ್ ಅನದರ್ ಸೆಕೆಂಡ್ ಮೋಸ್ಟ್ ಕಾಮನ್ ಇಂಜುರಿ. ಓಕೆ, ಅದಕ್ಕೆ ಹೇಳ್ತೀವಿ ಮೆನಿಸ್ಕಸ್ ಇಂಜುರಿ ಅಂತೀವಿ ಅಥವಾ ಕುಷನ್ ಇಂಜುರಿ ಅಂತೀವಿ. ಬೇರೆ ಪೇಷಂಟ್ಸ್ಗೆ, ಜನರಿಗೆ ಅರ್ಥ ಆಗೋಕ್ಕೆ ಇದೊಂದು ಮೋಸ್ಟ್ ಕಾಮನ್ ಇಂಜುರಿ. ಇನ್ನೊಂದು ಬಂದು ಈ ಒಳಗಿನ ಭಾಗದಲ್ಲಿ ಇನ್ನೊಂದು ಲಿಗಮೆಂಟ್ ಬರುತ್ತೆ. ಇದು ಫುಟ್ಬಾಲ್ ಆಡೋರಿಗೆ, ಬೌಲಿಂಗ್ ಮಾಡೋರಿಗೆ, ಯಾಕಂದರೆ ಅವರು ತಿರುಗಿಬಿಟ್ಟು ವಾಪಸ್ ಬರಬೇಕು. ಅವಾಗ ಏನಾಗುತ್ತೆ, ಮಂಡಿ ಹಿಂಗೆ ತಿರುಗ್ಕೊಂಡು ವಾಪಸ್ ಬರುತ್ತೆ ಅಥವಾ ಓಪನ್ ಆಗಿ ವಾಪಸ್ ಬರುತ್ತೆ. ಅಂಥ ಟೈಮಲ್ಲಿ ಇದು ಮೀಡಿಯಲ್ ಮೆನಿಸ್ಕಸ್ ಅಂತೀವಿ, ಅದು ಟೇರ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಫ್ರ್ಯಾಕ್ಚರ್ ಲೆಕ್ಕದಲ್ಲಂತೂ ಡಿಪೆಂಡಿಂಗ್ ಆನ್ ದ ಇಂಜುರಿ, ಥೈ ಬೋನ್ ಫ್ರ್ಯಾಕ್ಚರ್ ಆಗ್ಬೋದು, ಲೆಗ್ ಬೋನ್ ಫ್ರ್ಯಾಕ್ಚರ್ ಆಗ್ಬೋದು, ಆ ಥರ. ಅಥವಾ ಇನ್ನೂ ಮೋಸ್ಟ್ ಕಾಮನ್ ಪಾದದಲ್ಲಿ ಆ್ಯಂಕಲ್ ಸ್ಪ್ರೈನ್ ಅನ್ನೋದು ಇನ್ನೂ ತುಂಬ ಕಾಮನ್. ಅದು ಅಂದರೆ ಪಾದ ನಡೆಯುವಾಗ, ಓಡುವಾಗ, ಪ್ರಾಕ್ಟೀಸ್ ಮಾಡುವಾಗ ಕರೆಕ್ಟಾಗಿ ಒಂದೊಂದ್ಸರಿ ಲ್ಯಾಂಡಿಂಗ್ ಮಾಡಿರಲ್ಲ, ಪಾದ ತಿರ್ಕೊಂಡ್ಬಿಡುತ್ತೆ. ಆಗ ಆ್ಯಂಕಲ್ ಸ್ಪ್ರೈನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಆ್ಯಂಕಲ್ ಸ್ಪ್ರೈನ್ ಚೆನ್ನಾಗಿ ಹೀಲ್ ಆಗುತ್ತೆ, ಬಟ್ ವಿತ್ ರೆಸ್ಟ್. ಕೆಲವ್ರಿಗೆ ಬರೀ ಬ್ಯಾಂಡೇಜ್ ಹಾಕಿದ್ರೆ ಸಾಕು, ಕೆಲವ್ರಿಗೆ ಪ್ಲಾಸ್ಟರ್ ಕಾಸ್ಟ್ ಹಾಕಬೇಕಾಗತ್ತೆ, ವೆರಿ ರೇರ್ಲಿ ಸರ್ಜರಿ ಬೇಕಾಗುತ್ತೆ. ಸೊ ಇದಕ್ಕೂ ಕೂಡ ಸೇಮ್ ಟ್ರೀಟ್ಮೆಂಟ್. ಎಸ್. ಓಕೆ, ನೀ ಜಾಯಿಂಟ್ ಟ್ರೀಟ್ಮೆಂಟ್ಸ್ ಅಥವಾ ಆ ಥರದಲ್ಲೇ ಇರ್ತವೆ? ಇಲ್ಲ, ಅದೇ ಲಿಗಮೆಂಟ್ ಗ್ರೇಡ್ ತಕ್ಕಾಗಿ ಬರೀ ಬ್ಯಾಂಡೇಜ್ ಹಾಕೋದಾ, ಪ್ಲಾಸ್ಟರ್ ಹಾಕೋದಾ, ಅಥವಾ ಸರ್ಜರಿ ಬೇಕಂದರೆ ಸರ್ಜರಿನಲ್ಲೂ ಇದು ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಸರ್ಜರಿ ಮಾಡೋದು. ಇದರಲ್ಲಿ ಮೇಯ್ನಾಗಿ ಅದೇ ಲಿಗಮೆಂಟ್ ನಾವು ಹೊಲಿಬೋದು, ಅಥವಾ ಆ ಲಿಗಮೆಂಟ್ ಹೊಲಿಯೋಕ್ಕಾಗಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ACLನ ಸ್ಟಿಚ್ ಮಾಡಲಿಕ್ಕೆ ಆಗೋದಿಲ್ಲ, ಅಂಥ ಟೈಮಲ್ಲಿ ನಾವು ಗ್ರಾಫ್ಟ್ ತಗೊಂಡು ACLನ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ, ಆ ಥರದ್ದು. ಆಮೇಲೆ ಅದು ಕೀ ಹೋಲ್ ಸರ್ಜರಿ, ಆರ್ಥ್ರೋಸ್ಕೋಪಿಕ್ ಸರ್ಜರಿ ಮೂಲಕ ಅದನ್ನು ಮಾಡ್ತೀವಿ. ಅದು ಮೇಜರ್ ಸರ್ಜರಿ ಆದ್ರೂ ನೋಡೋರಿಗೆ ಒಂದು ಮೈನರ್ ಸರ್ಜರಿ ಹಂಗೆ ಕಾಣುತ್ತೆ. ಯಾಕಂದರೆ ಬರೀ ಕೀ ಹೋಲ್, ಇಲ್ಲೊಂದು ಸಣ್ಣದಾಗಿ ಒಂದು ಕ್ಯಾಮ್ರಾ ಹೋಗುತ್ತೆ, ಇಲ್ಲಿ ಸಣ್ಣದಾಗಿ ಒಂದು ಇನ್ಸ್ಟ್ರೂಮೆಂಟ್ ಹೋಗುತ್ತೆ, ಆಮೇಲೆ ಇಲ್ಲೊಂದು ಸಣ್ಣದಾಗಿ ಒಂದು ಗ್ರಾಫ್ಟ್ ತಗೊಳಕ್ಕೆ ಒಂದು ಇನ್ಸಿಷನ್ ಇರುತ್ತೆ, ಅಷ್ಟೇ. ಸೊ ಫುಲ್ ಕಟ್ ಮಾಡಿ ಮಾಡಲ್ಲ. ಈಗೆಲ್ಲ ಟೆಕ್ನಾಲಜಿ ಮತ್ತು ಇನ್ಸ್ಟ್ರೂಮೆಂಟ್ ಟ್ರೈನಿಂಗ್ ಇರೋದ್ರಿಂದ ವಿ ಕ್ಯಾನ್ ಡೂ ಲೈಕ್ ಅ ವೆರಿ ಸಿಂಪಲ್ ಮೈನರ್ ಸರ್ಜರಿ ಇವನ್ ದೋ ಇಟ್ ಈಸ್ ಅ ಮೇಜರ್ ಒನ್. ಗ್ರೇಟ್ ಸರ್, ವೆರಿ ನೈಸ್. ಸೊ ಈ ಥರದ್ದು ಆದಮೇಲೆ ಮತ್ತೆ ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡ್ಬೋದು? ಇದು ಸ್ಪೋರ್ಟ್ಸ್ಗಂತಲೇ ಮಾಡೋದು. ಬಟ್ ಏನಂದರೆ ಇದರಲ್ಲಿ 2 ಕ್ಯಾಟಗರಿ ಬರ್ತಾರೆ. ಒಂದು ಸ್ಪೋರ್ಟ್ಸ್ ಪರ್ಸನ್ ಅಂತ, ಇನ್ನೊಬ್ಬರು ಪ್ಯಾಷನೇಟಾಗಿ
ಫಿಟ್ನೆಸ್ಗಾಗಿ ಮಾಡುವಂಥದ್ದು. ಸೊ ಏನು ಮಾಡ್ತೀವಿ, ಈಗ ಎಷ್ಟೋ ಜನ ಪ್ರೊಫೆಷ್ನಲಿ ಬೇರೆ ಇರ್ತಾರೆ, ಬಟ್ ಅವ್ರಿಗೆ ACL ಇಂಜುರಿ ಆಗಿರುತ್ತೆ ಅಂದ್ಕೊಳ್ಳಿ ಅಂದಾಜಾಗಿ. ಅವ್ರಿಗೇನು ಹೇಳ್ತೀವಿ, ನೀವು ಮಾಡಿಸ್ಕೊಳ್ಳಿ, ಬಟ್ ಇದು ನಿಮ್ಮ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಯೂಸ್ ಮಾಡಿ, ಬಟ್ ತಿರ್ಗಾ ಇದನ್ನು ಟೇರ್ ಮಾಡ್ಕೊಂಡು ಬರಬೇಡಿ ಅಂತ ಹೇಳ್ತೀವಿ. ಆ ಥರ. ಅದೇ ಸ್ಪೋರ್ಟ್ಸ್ಮೆನ್, ಈಗ ಪ್ರೊಫೆಷ್ನಲಿ ಸ್ಪೋರ್ಟ್ಸ್ಮೆನ್ ಇರೋರಿಗೆ ಅವ್ರಿಗೆ ACL ಮಾಡಿಸ್ಕೊಳ್ಲೇಬೇಕು, ಅವ್ರು ಸ್ಪೋರ್ಟ್ಸ್ ಆಡಲೇಬೇಕು, ಅವರು ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲಿ ಇರುವಂಥವ್ರು ಆಡ್ತಾರೆ. ಈಗ ಅದು ಟೇರ್ ಆದರೆ ಅದಕ್ಕೆ ನಾವು ಬೇರೆ ಇನ್ನೊಂದು ಗ್ರಾಫ್ಟ್ ಹಾಕಬೇಕಾಗತ್ತೆ. ಆಮೇಲೆ ಅದು ಟೇರ್ ಆಯ್ತಂದರೆ ಸಿಂಥೆಟಿಕ್ಕು ಕ್ಯಾಡವರ್ ಟೈಪ್ದು ಹಾಕಿ ಲಿಗಮೆಂಟಲ್ಲಿ ರೀಕನ್ಸ್ಟ್ರಕ್ಷನ್ ಮಾಡಿ ಸ್ಟೆಬಿಲಿಟಿ ಕೊಡಬೇಕಾಗತ್ತೆ. ಅದು ವೆರಿ ನೈಸ್. ಎಸ್ ಎಸ್. ಒಟ್ಟಾರೆ ಆರ್ಥೋಗೆ ಸಂಬಂಧಪಟ್ಟಂಥ ವಿಷಯಗಳಿವೆಲ್ಲ. ಹೌದು ಹೌದು, ಒಟ್ಟಾರೆ ಆರ್ಥಕ್ಕೆ ಸಂಬಂಧಪಟ್ಟಿದ್ದು. ನೋಡಿ ಸರ್, ಮೋರ್ ದೆನ್ 1.5 ಲಕ್ಷಕ್ಕೂ ಹೆಚ್ಚು ರೋಗಿಗಳು ನೋಡಿದ್ದೀರಿ ನೀವು. ಹೌದು ಸರ್, ಹೌದು. ಧನ್ಯವಾದ ಸರ್. ಧನ್ಯವಾದ. ಥ್ಯಾಂಕ್ ಯು.